ಸಮಾಜಮುಖಿ ಕಾರ್ಯಗಳಿಂದ ತನ್ನದೇ ಆದ ಛಾಪು ಮೂಡಿಸಿರುವ ಲಯನ್ಸ್ ಸಂಸ್ಥೆ ಸೇವಾ ಮನೋಭಾವದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಹಿರಿಯ ಚಿಂತಕರಾದ ಹಿರೇಮಗಳೂರು ಕಣ್ಣನ್ ಅವರಿಂದ ಉಪನ್ಯಾಸವನ್ನು ಏರ್ಪಡಿಸಿತ್ತು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317A ವತಿಯಿಂದ ಪ್ರಾಂತ್ಯ ಅಧ್ಯಕ್ಷರಾದ ಎನ್ ಮನೋಜ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸೇವೆಯಲ್ಲಿ ಸಾರ್ಥಕತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು. ಪ್ರಾಂತೀಯ ಸಮ್ಮೇಳನವನ್ನು ಖ್ಯಾತ ಚಿಂತಕರಾದ ಹಿರೇಮಗಳೂರು ಕಣ್ಣನ್ ಹಾಗೂ ಅರಟೆಮಲ್ಲಿ ಎಂದೇ ಖ್ಯಾತರಾದ ನಾಗಶ್ರೀ ತ್ಯಾಗರಾಜ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸೇವೆಯಲ್ಲಿ ಸಾರ್ಥಕತೆ ಎಂಬ ವಿಷಯದ ಕುರಿತು ಹಿರಿಯ ಚಿಂತಕರಾದ ಹಿರೇಮಗಳೂರು ಕಣ್ಣನ್ ಹಾಗೂ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ತಮ್ಮ ಹಾಸ್ಯದಾಟಿಯ ಮೂಲಕ ಅರ್ಥಪೂರ್ಣ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಿರಿಯ ಚಿಂತಕ ಹಿರೇಮಗಳೂರು ಕಣ್ಣನ್ ಅವರು, ಮತ್ತು ದೇಹ ಸೌಂದರ್ಯಕ್ಕಿಂತ ದೇಶದ ಅಭ್ಯುದಯ ಕಡೆಗೆ ಮನಸ್ಸು ಮಾಡಬೇಕು. ದೇಹ ಎಷ್ಟು ಮುಖ್ಯವೋ ದೇಶವೂ ಅಷ್ಟೇ ಮುಖ್ಯ. ಆ ದೃಷ್ಟಿಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ದೇಶ ಚಿಂತನೆಯ ಮೂಲಕ ದೈಹಿಕವಾಗಿ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಆಗ ಪ್ರಜಾಪ್ರಭುತ್ವದ ಉಳಿವು. ಹಾಗಾಗಿ ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡೆವ ನಿಶ್ಚಯತೆ ಒಂದು, ಸತ್ಯಕ್ಕೆ ಮರುಕಕ್ಕೆ ಚಿರತೆರೆದ ಎದೆಯೊಂದು, ಅನ್ಯಾಯಕ್ಕೆಂದೆಂದು ಭಾಗದೆಚ್ಚರವೊಂದು ಸಾಕು ನಮಗೆನ್ನುವ ಅವರ ಮಾತನ್ನು ನಾವು ಸೋಸಿಕೊಂಡಿದ್ದೇ ಆದ ಪಕ್ಷದಲ್ಲಿ ನಮ್ಮ ದೇಶ, ನಮ್ಮ ಸಮಾಜ, ನಮ್ಮ ಸಂಸ್ಕೃತಿ ಯಾವತ್ತೂ ದಿಗಂತದ ಎತ್ತರಕ್ಕೆ ಏರುವುದರಲ್ಲಿ ಸಾಧ್ಯವಾಗುತ್ತೆ. ಅಲ್ಪಮಾನವರಾಗದರೆ ವಿಶ್ವಮಾನವರಾಗಿ ಬದುಕುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಲಯನ್ ಸಂಸ್ಥೆಯ ಮೂಲಕ ಇವತ್ತಿನ ಆ ರೂವಾರಿ ಮನೋಜ್ ಕುಮಾರ್ ಅವರು ಮನೆಯವರು ಅವರು ನಡೆಸಿರ್ತಕ್ಕಂತಹ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕಕ್ಕೆ ಅವರು ತೋರಿಸಿಕೊಟ್ಟಂಥ ಹಾದಿ ನಮ್ಮೆಲ್ಲರಿಗೂ ಕೊಡೋದು ಕಾರ್ಯಕ್ರಮದ ನಂತರ ಮಾತನಾಡಿದ ಪ್ರಾಂತ್ಯ 2ನೇ ಪ್ರಾಂತೀಯ ಅಧ್ಯಕ್ಷರಾದ ಎನ್ ಮನೋಜ್ ಕುಮಾರ್ ಅವರು, ಸೇವೆಯನ್ನು ಆತ್ಮತೃಪ್ತಿ ಮತ್ತು ಮನೋಸಂತೋಷಕ್ಕಾಗಿ ಮಾಡುತ್ತೇವೆ. ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದವರ ಸೇವೆಯ ಜೊತೆಗೆ ಬಡ ವಿದ್ಯಾರ್ಥಿ ಹಾಗೂ ರೋಗಿಗಳಿಗೆ ಸಹಾಯ ಮಾಡುತ್ತದೆ ಲಯನ್ಸ್ ಎಂದರು. ವಿಫಲರಾದ ಎಸ್ ಮೋಹನ್ ಕುಮಾರ್, ಪ್ರಾಂತೀಯ 2ರ ಅಧ್ಯಕ್ಷರಾದ ಎಸ್ ಮನೋಜ್ ಕುಮಾರ್, ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಯ ಹಿರಿಯ ಪದಾಧಿಕಾರಿಗಳಾದ ಲಯನ್ ಅಜಂತಾ ಎಸ್ ರಂಗಸ್ವಾಮಿ, ಲಯನ್ GP ದಿವಾಕರ್, ಶಿವನಂಜಯ್ಯ, ರಾಮಕೃಷ್ಣಪ್ಪ, ಕೃಷ್ಣಮೂರ್ತಿ, ಸೋಮಶೇಖರ್, ಡಾಕ್ಟರ್ ಸುಮಿತ್ರಾ ಗೌಡ, ಪ್ರಶಾಂತ್, ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.